ಅಣ್ಣವ್ರು ಬಂದಿದ್ದಾರೆ, ತಗೊಳ್ಳಿ. ಹ್ಯಾಪಿ ಯುಗಾದಿ. ಅಲ್ಲಿ ನೋಡಿ ಚಂದ್ರ ಯುಗಾದಿ. ಹಾಗೆ ಅಷ್ಟೇ ನೋಡಿ, ಸಿಂಪಲಾಗಿ ಹಾಕೊಂಡಿದ್ದೀನಿ. ಅಯ್ಯೋ ಕೋತಿ ಹಲ್ಸಲನ್ನ ಕಿತ್ಕೊಂಡು ಬರ್ತಾ ಇದ್ದಾರೆ ನಮ್ಮ ರವಿ ಬಾಸ್. ಅಷ್ಟೊತ್ತಿಂದ ಅದು ಎಷ್ಟು ನಾಟಕ ಆಡ್ತಾನೆ ಇದ್ದಾರೆ. ಏನೋ ಪಾಸ್ ಮಾಡ್ತಾನೆ ಇದ್ದಾರೆ. ನಾನು ಓದ್ತೀನಿ ಅದಕ್ಕೆ ಪಾಸ್ ಇಲ್ಲ ಇಲ್ಲ. ಎಲ್ಲ ಯುಗಾದಿ ಹಬ್ಬದಲ್ಲಿ ಚಂದ್ರ ನೋಡ್ತಾರೆ, ಅದಕ್ಕೆ ನಾವು ನೋಡ್ತೀವಿ. ವೆಲ್ಕಮ್ ಬ್ಯಾಕ್ ಟು ಮೀ. ಸೊ ಇವತ್ತಿನ ವ್ಲಾಗ್ ಸ್ಪೆಷಲ್ ಏನು ಅಂದರೆ ಯುಗಾದಿ ಹಬ್ಬ. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ಯುಗಾದಿ ಹಬ್ಬ ಆಗಿರೋದ್ರಿಂದ ಚೆನ್ನಾಗಿ ನಾನ್ ವೆಜ್ಜು ಎಲ್ಲ ತಿನ್ಕೊಂಡು ಇವಾಗ ಬ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಯಾಕಂದರೆ ಇವಾಗ ಫ್ರೀ ಆಯಿತು ನನಗೆ ಬ್ಲಾಗ್ ಮಾಡೋದಕ್ಕೆ. ಇವಾಗ ತೋಟಕ್ಕೆ ಹೋಗ್ತಾ ಇದ್ದಾರೆ ಹಲ್ಸನ್ ತಿಲಕ್ಕೆ. ನೋಡಿ ಯಾರು ಬಂದರು ಅಂತ. ಹಾಯ್. ನಮ್ಮ ರವಿ ಅಣ್ಣವ್ರು ಬಂದಿದ್ದಾರೆ, ತಗೊಳ್ಳಿ. ಇದು ಹಲ್ಸಲನ್ ನೋಡೋಕ್ಕೆ. ನೋಡಿ ಹಲ್ಸಲನ್ನು ತಂದು ಇಲ್ಲಿ ಮಡಗೋರೆ, ಬಿಡ್ಸಿನೇ ಕಿತ್ಕೊಬರಕ್ಕೆ ಹೋಗೋರೆ. ಹಾಗೆ ನಮ್ಮ ಹಸುಗಳನ್ನ ನೋಡಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಿದೆ. ಅಯ್ಯೋಯ್ಯೋ. ಹಾಗೆ ಇಲ್ಲಿ ನೋಡಿ ನಮ್ಮ ಲೈಕ್ ಟು ಸ್ವೀಟಿ ವ್ಲಾಗ್ಸ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಹರ್ ಚಾನಲ್. ಇವತ್ತು ಯುಗಾದಿ ಹಬ್ಬ. ನಾವು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಿನ್ನೆ ಯುಗಾದಿ ಹಬ್ಬ ಇದ್ದಿದ್ದು, ಏನೇ ಸ್ವೀಟ್ ಇವತ್ತು ನಾನ್ ವೆಜ್ಜು. ನಾವು ಹಬ್ಬ ಮಾಡೋಂಗಿಲ್ಲ ನಾವು ಅಪ್ಪನ ಮನೆ ಕಡೆ, ಅದಕ್ಕೆ ನಿನ್ನೆ ಮಾಡಿಲ್ಲ. ನಾನು ರೆಡಿನೂ ಆಗಿರಲಿಲ್ಲ. ಇವಾಗ ಜಸ್ಟು ಊಟ ಮಾಡಿ ಇವಾಗ 5:05 ಆಗೈತಿ. ಇವಾಗ ಊಟ ಮಾಡ್ಕೊಂಡು ರೆಡಿ ಆಗಿರೋದು. ನಾನು ಟೈಮೇ ಸಿಕ್ಕಿರಲಿಲ್ಲ. ಸೊ ಇದನ್ನ ಔಟ್ಫಿಟ್ ನೋಡಿ ಸಿಂಪಲಾಗಿ ಹಾಕ್ಕೊಂಡಿದ್ದೀನಿ. ಹಬ್ಬಕ್ಕೂ ಬಟ್ಟೆ ತೊಗೊಂಡಿಲ್ಲ ಗೈಸ್. ಈ ಫ್ರಾಕ್ ತೊಗೊಂಡೆ 2 ಇಯರ್ಸ್ ಆಯಿತು. ಇದನ್ನು ಹಾಕ್ಕೊಂಡಿರೋದು ಇವಾಗ 2024 ತೊಗೊಂಡಿದ್ದು. 26 ಹಾಕ್ಕೊಂಡಿದ್ದೀನಿ ಇದನ್ನು. ಹಾಗೆ ಅಷ್ಟೇ ನೋಡಿ, ಸಿಂಪಲಾಗಿ ಹಾಕ್ಕೊಂಡಿದ್ದೀನಿ. ಅಯ್ಯೋ ಕೋತಿ ಕೋತಿ ಬಿತ್ತು. ಎಲ್ಲಿ ಓಡಿಸಲ್ಲ, ಅಲ್ಲಿ ಕೋತಿ ತೋರಿಸು. ಹೋಗಲ್ಲ ಬಿಡೋದು. ಹಲ್ಸಲನ್ ಕಿತ್ಕೊಳ್ಳೋಕೆ ಶಿವ ಮುಚ್ಚು. ಏನಾದ್ರು ಕಾರ್ ಡಿಕ್ಕಿಗೆ ಹಾಕ್ಬಿಡು ಹಲ್ಸಲನ್ನ. ಹಲ್ಸಲನ್ನು ಗೈಸ್ ಎಂತ ಹೇಳ್ಬಿಟ್ಟಾಗೋಯ್ತು ಅಂದ್ರೆ, ಕೋತಿಗೋಸ್ಕರ ಇಲ್ಲಿ ನಿಂತಿದ್ವಿ. ಇವಾಗಲೂ ಭಯ ಆಯ್ತೈತೆ. ಕೋತಿ ಬಂದ್ಬಿಟ್ಟು ಹಲ್ಸಲನ್ನೇ ಕಿತ್ಕೊಬಿಡಂತೋಯ್ತು. ಹಲ್ಸಲನ್ನ ಕಿತ್ಕೊಂಡು ಬರ್ತಾ ಇದ್ದಾರೆ ನಮ್ಮ ರವಿ ಬಾಸ್. ಯಪ್ಪ ಭಯನೇ ಆಗೋಯ್ತು. ಅದು ಬಂದಿದ್ದು ನೋಡಿ ಹೆಂಗೆ ಬತ್ತು. ಇವನು ಎಜ್ಜಿಸ್ಬಿಟ್ಟ. ಯಶು ತಿಂತ ಇಲ್ಲಿ ಇದ್ದೆ ಎತ್ಕೋಯ್ತು. ಯಾವ್ದು ಎತ್ಕೋಯ್ತು? ಅಲ್ಲೇ ಎತ್ಕೋದ್ರೆ ಓಕೆ. ನೋಡಿ ಅಲ್ಲಿರೋದು ಎತ್ಕೋಯ್ತು. 1 ಸೆಕೆಂಡ್ ಕಾಲೇ ನೋವು ಬಂದ್ಬಿಡ್ತು. ಹಂಗೆ ಓಡೋಗಿದ್ದೀನಿ ಎದ್ನೋ ಬಿದ್ನೋ ಅಂತ. ನೋಡಿ ಮೇಕೆಗಳನ್ನ ಕರ್ಕೊಂಡೋಯ್ತವ್ರು ನಮ್ಮ ಮಾಮ. ಹಲಸಿನಕಾಯಿ ಅಣ್ಣ, ಇದ್ರಲ್ಲಿ ಕಬಾಬ್ ಮಾಡ್ಬೋದು ಹಲಸಿನಕಾಯಲ್ಲಿ. ನಾನು ಸಖತ್ತಾಗಿ ಮಾಡ್ತೀನಿ. ಅದಕ್ಕೆ ಎತ್ಕೊಂಡಿರೋದು. ಹೌದಾ? ಯಾವಾಗ ಮಾಡೋಣ? ಹೌದಾ? ತಕೊಂಡೋಗಿ. ಹಾಂ ಇಲ್ಲ ಅದು ತಗೊಂಡೋಯ್ತು. ನಮ್ದೇನಿದ್ರು ಥಿಂಕ್ ಬೇಕ್ ತಿನ್ಬೇಕು. ಇದೊಂದು ಸಾಂಗ್ ಮಾಡಬೇಕು. ಯಾವುದು ಎಲ್ಲದಕ್ಕೂ ಸಾಂಗ್. ಹಲ್ಸಲನ್ನಿಗೆ ಸಾಂಗೇ ಇಲ್ವಲ್ಲ. ಯಾರು ಹಲ್ಸಲನ್ನಿಗೆ ಸಾಂಗ್ ಮಾಡಿ. ಯಪ್ಪ ಕೋತಿ ಓಡೇ ಹೊಂಟೋಯ್ತು. ಯಶು ಎದುರಿಸ್ಬಿಟ್ಟ. ನಾನು ಎದ್ನೋ ಬಿದ್ದು ಓಡೊಂಟೋದೆ. ಅಲ್ಲೆಲ್ಲ ಏನಾಯ್ತು ಅಂದ್ಬಿಟ್ರು. ಅಯ್ಯೋ ಮೇಕೆಗಳನ್ನೆಲ್ಲ ಕಟ್ಟಾಕ್ಬಿಟ್ಟು ಬರ್ತವ್ರೆ. ಅವ್ನು ನೋಡಿ ಇದು ಬರೋದು ನೋಡಿದ್ರೆ ಭಯ ಆಯ್ತದ. ಸ್ಪೀಡಾಗಿ ಓಡ್ಕೊ ಬರೋದ್ರೇನೆ ಗುದ್ಗಿದ್ಬಿಟ್ರೆ ಅಂತ. ಇನ್ನೊಂದು ಮರಿ ನೋಡಿಸು.
2 4 ಇನ್ನೂ 2 ಮರಿ ಇರ್ಬೇಕು ನೋಡ. ನೋಡಿ ನಮ್ಮ ಮಾಮ ಬೈತವ್ರೆ ಯಶುಗೆ. ಅಷ್ಟೊತ್ತಿಂದ ಅದು ಎಷ್ಟು ನಾಟಕ ಆಡ್ತಾನೆ ಅಂದರೆ ನಾನು ಆಡ್ದಂಗ. ಓ ಓ ನಂಗೆ ಹೊಡಿಯೋಕ್ಕಾಗಲ್ವಲ್ಲ, ಅದಕ್ಕೆ ಆಡುವರಿಗೆ ಹೊಡೆದು. ನಂಗೆ ಹೊಡಿಯೋಕ್ಕೆ ಆಗಲ್ಲ, ನಂಗೆ ಹೊಡಿಯೋಕ್ಕೆ ಆಗಲ್ಲ. ಅಯ್ಯೋ ವ್ಲಾಗಲ್ಲೂ ನನ್ನ ಮಾನ ಮರ್ಯಾದೆ ಇಲ್ವಲ್ಲ. ಯಾವ್ದ್ರಲ್ಲಿ ಕಿತ್ಕೋಯ್ತ ಕಾಣೆ. ಪರವಾಗಿಲ್ಲ, ನಾನು ಹೆಸ್ರು ಹೇಳ್ಕೊ ಕೋತಿ ಮರಿ ತಿನ್ಕೊಳ್ಳಿ ಅತ್ತಾಗೆ. ಇವಾಗ ಹೇಳಿದ್ರಲ್ಲ ಪಾಸ್ ಮಾಡ್ತಾನೆ ಇದ್ದಾರೆ. ನಾನು ಓದ್ತೀನಿ ಅದಕ್ಕೆ ಪಾಸ್ ಆಯ್ತೀನಿ. ಇಲ್ಲ, ಯಾವ ಕಾಲೇಜ್ ನಾನು ಕಷ್ಟಪಟ್ಟು ಎಕ್ಸಾಮ್ ಇನ್ನೊಂದು ದಿವಸ ಓದಿ ಪಾಸ್ ಆಯ್ತೀನಿ. ಅದೇ ನನ್ನ ಫ್ರೆಂಡ್ಸ್ಗೆಲ್ಲ ಹೊಟ್ಟೆ ಉರಿ. ನಾನೇನು ಮಾಡಾನೆ, ನಾನು ಪಾಸ್ ಆಯ್ತೀನಿ ಅಂತ. ಇನ್ನೊಂದಲ್ಲ, ಇನ್ನೊಂದು ನೋಡಿ ಗೋಲ್ಡ್ ಎಲ್ಲ ಹಾಕೊ ಬಂದವ್ರು. ಇನ್ನೊಂದಲ್ಲ ಅಣ್ಣ ಎಷ್ಟು ಗ್ರಾಮ್ ಹೇಳಿ. ರಿಚ್ ಕಿಡ್ಡು ನೋಡಿ. ಗೋಲ್ಡ್ ಇವಾಗ ಚಿನ್ನದ ರೇಟ್ ಜಾಸ್ತಿ ಆಗೈತೆ. ರೋಡ್ ಹೊಡ್ಡೋದು. ಹಾಂ, ಬಡವ್ರ ಮಕ್ಕಳು ತಕ್ಕಡಿಲ್ಲ. ಓ ನೋಡಿ ವಿಡಿಯೋ ಕಾಲ್ ಮಾಡ್ತಿದ್ದೀವಿ. ನನ್ನ ತಂಗಿ ನಮ್ಮ ಅತ್ತೆಗೆ ಕಾಫಿ ಕುಡಿತಾವಳೆ. ಪಾಪ SSLC ಎಕ್ಸಾಮು. ನೆಟ್ವರ್ಕ್ ಇಲ್ಲ. ಇಲ್ಲಿ ತೋಟ ಈ ಮನೆ ಹಿಂದೆಗಡೆ ಇದ್ದೀವಿ ಸಿಂಚು. ಅಡ್ಜಸ್ಟ್ ಮಾಡ್ಕೋ. ಬಿಸಿಲು ಹಂಗೆ ಬೀಳ್ತೈತೆ ಗೈಸ್, ಆದರೂ ಚೆನ್ನಾಗೈತೆ ನೋಡಿ. ನಮ್ಮ ಹಬ್ಬ ಅಂದರೆ ಇಷ್ಟೇ. ಇದು ನಾನ್ ವೆಜ್ ಮಾಡೋದು ನಮ್ಮನೇಲಿ ಇವತ್ತು. ಮಟನ್ ಸಾರು, ಫಿಶ್ ಕಬಾಬು, ಚಿಕನ್ ಕಬಾಬು ಮತ್ತು ಚಿಕನ್ ಪಾಪ್ಕಾರ್ನು, ಮುದ್ದೆ, ಅನ್ನ, ರೈಸು, ಆಮೇಲೆ ಬೋಟಿ ಗೊಜ್ಜು, ಬ್ಲೆಡ್ಡು ಇಷ್ಟೂ ಮಾಡಿದ್ದೀವಿ. ಜೊತೆಗೆ ಈರುಳ್ಳಿ, ಸೌತೆಕಾಯಿ, ನಿಂಬೆಹಣ್ಣು ಅಷ್ಟೇ ಇವತ್ತು ಹಬ್ಬದ ಊಟ. ಅಷ್ಟೇ ಮುಗೀತು, ಯುಗಾದಿ ಹಬ್ಬ ಮುಗ್ದೋಯ್ತು ನೋಡಿ. ನಮ್ಮ ಮಾಮ ಏನು ಮಾಡ್ತವ್ರಿ ಅಂತ ಎಲ್ಲ ಚಂದ್ರನ ನೋಡೋಕ್ಕೆ ಟೆರೆಸ್ ಮೇಲೆ ಹತ್ತವ್ರೆ. ನಾವು ನೋಡೋಕೆ ಹೋಗ್ತಾ ಇದ್ದೀವಿ ಅಷ್ಟೇ. ನಮ್ಮ ಸಂಜೋಣ ನನಗೂ ಕಾಣಿಸ್ತಾ ಇಲ್ಲ ಅಷ್ಟೇ. ನನ್ನ ಅವಶ್ಯಕತೆ ಯಾರಿಗಿದೆ? ನನ್ನ ಅವಶ್ಯಕತೆನೇ ಇಲ್ವಲ್ಲ. ನಮಗೂ ಕಾಣಿಸ್ತಾ ಇಲ್ಲ, ಎಲ್ಲ ಕಾಣಿಸ್ತು ಅಂತ ನೋಡ್ತಾರೆ ಚಂದ್ರನ್ನ. ನೋಡಿ ಚಂದ್ರನೇ ಕಾಣಿಸ್ತಾ ಇಲ್ಲ. ನಾನೇ ಪಳ ಅಂತ ಹೊಡಿತಾ ಇದ್ದೀನಿ. ನಾನೇ ಪಳ ಅಂತ ಹೊಡಿತಾ ಇದ್ದೀನಿ ನೋಡಿ. ನೋಡಿ ನಮ್ಮ ಮಾಮ ನನಗೆ ಕಾಣಿಸ್ತಾನೆ ಇಲ್ಲ. ಕ್ಯಾಮ್ರಾಕ್ಕೆ ನೋಡ್ತಿದ್ದೀನಿ ಗೈಸ್. ನೋಡಿ ಎಲ್ಲಿ ಚಂದ್ರ ಸೂರ್ಯನೋ ಕಾಣಿಸ್ತಾ ಇಲ್ಲ. ಕಾಣಿಸ್ತಾನೆ ಇಲ್ಲ. ಅವರೆಲ್ಲ ಕಾಣಿಸ್ತು ಅಂತವ್ರೆ ಬರೀ. ಗೈಸ್ ಚಂದ್ರ ನೋಡೋದು ಯಾಕೆ ಅಂದರೆ ನಂಗೆ ಗೊತ್ತಿಲ್ಲ. ಎಲ್ಲ ಯುಗಾದಿ ಹಬ್ಬದಲ್ಲಿ ಚಂದ್ರ ನೋಡ್ತಾರೆ, ಅದಕ್ಕೆ ನಾವು ನೋಡ್ತೀವಿ. ಏನಾದರೂ ಯಾಕೆ ಯುಗಾದಿ ಹಬ್ಬದ ದಿವಸ ಚಂದ್ರನ ನೋಡ್ತಾರೆ ಅಂದರೆ, ಯಾಕೆ ಯುಗಾದಿ ಹಬ್ಬದ ದಿವಸ ಚಂದ್ರನ ನೋಡ್ತಾರೆ ಅಂತ ಗೊತ್ತಿದ್ದರೆ ಕಮೆಂಟ್ ಮಾಡಿ, ನನಗೆ ಗೊತ್ತಿಲ್ಲ. ಚಂದ್ರ ಕಾಣಿಸ್ತು, ಫುಲ್ ಲೈಟಾಗೈತೆ. ಫೋನಲ್ಲಿ ಕಾಣಿಸಲ್ಲ. ಅಲ್ಲಿ ನೋಡ್ದೆ ಚಿಕ್ಕಿ ಪಕ್ಕ. ಅದನ್ನೇ ನಾನು ಅಂತ ಇರೋದು. ಲೈಟಾಗೈತೆ, ಡಾರ್ಕ್ ಆಗಿಲ್ಲ. ಫೋನಲ್ಲಿ ಕಾಣಿಸಲ್ಲ ನೋಡಿ. ಅದು ಇಲ್ಲಿ ಕಾಣಿಸ್ತು. ನಾನು ಚಂದ್ರ ನೋಡಿದೆ. ಹ್ಯಾಪಿ ಯುಗಾದಿ. ಚಂದ್ರ ನೋಡಾದ್ಮೇಲೆ ಯುಗಾದಿ ನೋಡಿದ್ರಾ? ಹ್ಯಾಪಿ ಯುಗಾದಿ. ಅಲ್ಲಿ ನೋಡಿ ಚಂದ್ರ ಯುಗಾದಿ. ಇವನು ಇಲ್ಲಿ ನುಗ್ಗೆಕಾಯಿ ಕೀಳಕ್ ಹೋಗವನೆ ನೋಡಿ. ಎಷ್ಟು ನುಗ್ಗೆಕಾಯಿ ಕೀಳ್ತವನೆ. ಜನಗಳು ಎಲ್ಲ ಇದು ಚಂದ್ರನ ನೋಡ್ತವ್ರೆ. ನಮ್ಮೂರಿನ ಜನಗಳು. ರೈಟ್ ಸೈಡ್ ಬಿದ್ದಿದೆ, ರೈಟ್ ಸೈಡ್ ಚಂದ್ರ ಬಿದ್ದಿದೆ ನೋಡಿ. ಫೋನಲ್ಲಿ ಕಾಣಿಸಲ್ಲ ಗೈಸ್. ನೀವು ನಿಮ್ಮ ಊರಲ್ಲಿ ನೋಡ್ಕೊಳ್ಳಿ. ನೀವು ನನ್ನ ಬ್ಲಾಗ್ ಅಪ್ಲೋಡ್ ಮಾಡೋಷ್ಟ್ರಲ್ಲಿ ನೋಡಿರ್ತೀರ. ಲೈಟಾಗಲ್ಲಿ ಕಾಣಿಸ್ತಿದೆ ನೋಡಿ. ಮಾರ್ಕ್ ಮಾಡ್ತೀನಿ. ರವಿ ಅಣ್ಣ ಚಂದ್ರನ್ ನೋಡ್ತವ್ರೆ.
ನೋಡಿದ್ರಾ ನೋಡಿ ಸಣ್ಣ ಮಾಡ್ಕೊಂಡು ಅಲ್ಲೇ ವಿಡಿಯೋ ಕಾಲ್ ಮಾಡಿ ನಿಮ್ಮ ಮಿಸ್ಸಸ್ಗೆ ಮೇಕೆ ಮರಿ ಚಂದ್ರನ್ ನೋಡ್ದಾ ನೋಡು 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 ಚಂದ್ರನ್ ನೋಡು ಚಂದ್ರನ್ ನೋಡಿ ಓಡೋಗ್ಬೇಕು ನೀನು ನೋಡ್ದೆ ಚಂದ್ರನ್ನ ಕರ್ಕಿ ಚಂದ್ರನ್ ನೋಡ್ದ